ನೋಡಿ, ಗದ್ದಲ ಗಲಭೆ ಇದೇ ರೀತಿಯಾಗಿ ಮುಂದುವರೆದಿದೆ. ಇನ್ನು ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಇರಬೇಕಾದ್ರೆ ದೊಡ್ಡ ಗದ್ದಲವೇ ಸೃಷ್ಟಿಯಾಗಿಬಿಟ್ಟಿದೆ. ಸುರೇಶ್ ಕುಮಾರ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಆಕ್ಷೇಪವನ್ನ ಎತ್ತಿದ್ದಾರೆ. ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಇದ್ರಂತೆ, ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಆಕ್ಷೇಪವನ್ನ ಎತ್ತಿದ್ದಾರೆ ದೊಡ್ಡ ಧ್ವನಿಯಲ್ಲಿ. ಈ ವೇಳೆ ಎರಡು ಪಕ್ಷದ ನಾಯಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದುರಾದೃಷ್ಟವಶಾತ್ ರಾಜ್ಯಪಾಲರು ಇಲ್ಲಿ ಬಂದು ಸಮರ್ಥಿಸಲು ಆಗಲ್ಲ, ಅವರ ವಿರುದ್ಧದ ಆರೋಪಗಳ ಬಗ್ಗೆ ಸಮರ್ಥನೆ ಮಾಡಲು ಸಾಧ್ಯ ಇಲ್ಲ, ಪೂರ್ತಿ ಭಾಷಣ ಓದಿದ ರೀತಿ ಆಗಿದೆ ಅಂತ ಸ್ಪೀಕರ್ ಹೇಳಿದ್ದಾರೆ. ಸುರೇಶ್ ಕುಮಾರ್ ಮಾತಿಗೆ ಸಚಿವ ಭೈರತಿ ಸುರೇಶ್ ಮಧ್ಯಪ್ರವೇಶವನ್ನ ಮಾಡಿರುವುದು. ಮಧ್ಯಪ್ರವೇಶ ಮಾಡಿದ ಭೈರತಿಗೆ ಸುರೇಶ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. 9 ತಿಂಗಳಿಗೆ ಹುಟ್ಟಿದ್ರೆ ಸರಿ ಆಗ್ತಿತ್ತು, 7 ತಿಂಗಳಿಗೆ ಹುಟ್ಟಿದ್ದೀರಾ. ಸುರೇಶ್ ಕುಮಾರ್ ಯಾವ ರೀತಿಯಾಗಿ ಮಾತಾಡಿದ್ದಾರೆ ನೋಡಿ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಅವ್ರು ಬೇಕಾದ ಮಾತಾಡ್ಲಿ, ನಾಟ್ ದ ಗವರ್ನರ್ ಒಂದು ನಿಮಿಷ ಬರೀತು ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಬಜೆಟ್ ಭಾಷಣದಲ್ಲಿ ಬಜೆಟ್ ಭಾಷಣ ಅವ್ರದ್ದು ಕರೆದ ತೆಗಿರೋದು ಸರಿಯಾಗಿ ಮಾತಾಡಿದ ಕರೆಕ್ಟ್. ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿರ, ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಕಡದಿಂದ ತೆಗೆದ ನಾನೇನು ಹೇಳ್ತೆ ಸರ್, ಈ ಶಬ್ದದಲ್ಲಿ ಬರೋದು ಸರಿಯಲ್ಲ. ಸರ್ ಕಾನೂನು ಸಚಿವರು ಅಲ್ಲಾಗಾಯ್ತು. ಈಗ ನೀವು ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಅವ್ರು ಬೇಕಾದ ಮಾತಾಡ್ಲಿ. ಸರ್ಕಾರದ ಮುಖ್ಯಸ್ಥ ಅವರು, ಕಾನ್ಸ್ಟಿಟ್ಯೂಷನಲ್ ಲೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು, ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಿ ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು. ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ
ಚರ್ಚೆ ಮಾಡಬೇಡಿ ಇವ್ರೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ ಕೂತ್ಕೊಳ್ರಿ. ಅವ್ರಿಲ್ಲ ಸರ್ ಒಪ್ಕೊಂಡ್ಬಿಟ್ಟು ಅಶೋಕ್ ಅವ್ರೆ, ಆಯ್ತು. ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಅಶೋಕ್ ಅವರೇ ಹೇಳೋದೇನು ಪೂರ ಕೇಳೋದೇ ನಾನು ರೆಡಿ ಇದ್ದೀನಿ ಸರ್ ಕೇಳಕ್ಕೆ. ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಅವ್ರು ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರ್ಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ ಓಡೋದ್ರು ಅಂತ ಹೇಳಿದ್ರು ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅವ್ರು ಓನ್ ಮಾಡಿದಾರಲ್ಲ ಅವರು. ಸರಿನಾ ಸರಿನಾ ಹಂಗೆ ಹೇಳಿ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್ ಕೇಳಿದ್ರೆ ರಾಜ್ಯಪಾಲರು ಕಸ್ಟೋಡಿಯನ್ ತಾನೆ ನಿಮ್ ಕಂಟ್ರೋಲ್ ತಾನೆ ಕಸ್ಟೋಡಿಯನ್ ಪ್ರತಿಪಕ್ಷ ನಾಯಕರು ನೀವು ಪ್ರತಿಪಕ್ಷ ನಾಯಕರು ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಹೋಗ್ತಾರೆ ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ ಅಶೋಕ್ ನಾರಾಯಣ್ ವಿಚಾರನ ಡಿಫೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್, ಅವ್ರಿಗೆ ಉತ್ತರ ಎಲ್ಲಿ ಓಡೋಗೋದು ಸರ್? You should not defend him. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೆ ಮುಂಚಿತವಾಗಿ ಇಳಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದು ಅಷ್ಟೇ. ಅವ್ರು ಇನ್ನೂ ಮುಂದಕ್ಕೆ ಹೊಂಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನು ಇಲ್ಲ, ನೀವು ಈಗ ಒಂದ್ ಸೆಕೆಂಡ್, ಈಗ ನೋಡಿ ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಅದನ್ನು ನಮಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ, ಅವರು ಒಂದು ವಿಚಾರ ಕೇಳಿದ್ದೀರಿ. ಇದು ಬಹುಶಃ ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆ ಇದ್ದೀರಿ. ಈಗ ಪೊನ್ನನ ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ. ಸರಿ, ನೀವು ಹೇಳಿರೋದು ಒಪ್ಕೊತೀರಿ. ಈ ಅಧಿವೇಶನದಲ್ಲೇ ಕೊಡಿ, ಇದು ಅಧಿವೇಶನದಲ್ಲೇ ಕೊಟ್ರೆ ನಾವು ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ. ಗವರ್ನರ್ ಅಡ್ರೆಸ್ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಸೂಚನೆ ತಂದಿದ್ದೀರಿ.